ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಸಳೆ ಸೊಪ್ಪು ದಂಟು ಹಾಕಿ ಸಾಂಬಾರು ಮಾಡಿ ತೋರಿಸ್ತೀನಿ. ಈ ಮಳೆಯಲ್ಲಿ ನಾವು ಯಾವ ರೀತಿ ಮಾಡಬಹುದು ಅಂತ ತೋರಿಸ್ತೀನಿ. ಹಾಗೆ ಏನೆಲ್ಲ ಉಪಯೋಗ, ಹಾಗೆ ಇದರಿಂದ ಏನು ತೊಂದರೆ ಆಗತ್ತೆ ಮಳೆಗಾಲದಲ್ಲಿ ಅಂತ ತಿಳಿಸ್ತೀನಿ. ನೋಡಿ, ನಾನಿವತ್ತು ಸಾಂಬಾರು ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ, ಸಖತ್ತಾಗಿ ಮಾಡಿದ್ದೀನಿ ಆಯಿತಾ. ಘಮ ಘಮ ಬರ್ತಾ ಇದೆ ಅಂಥ ಸಾಂಬಾರನ್ನು ಮಾಡಿದ್ದೀನಿ. ಇದು ಏನು ಗೊತ್ತಾ, ಕರಾವಳಿ ಕಡೆಯೂ ಇದೇ ರೀತಿ ಮಾಡ್ತಾರೆ. ನಾವಿರೋದು ಮಲೆನಾಡಲ್ಲಿ, ನಮ್ಮ ಮಲೆನಾಡಲ್ಲೂ ಕೂಡ ಇದೇ ರೀತಿ ಮಾಡ್ತೀವಿ ಆಯಿತಾ. ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲೂ ಕೂಡ ಬಸಳೆಯನ್ನು ನಾವು ತಿನ್ಬೋದು, ಆದರೆ ಅದನ್ನು ಸರಿಯಾದ ಜಾಗದಲ್ಲಿ ಇಟ್ಕೋಬೇಕು. ಅಂದರೆ ತುಂಬ ಮಳೆ ಬೀಳೋ ಥರ ಅಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ಎಲೆಗಳೆಲ್ಲ ಕೊಳ್ತೋಗುತ್ತೆ, ಗಿಡ ಎಲ್ಲ ಹಾಳಾಗತ್ತೆ ತುಂಬ ಮಳೆ ಬೀಳೋ ಟೈಮಲ್ಲಿ. ಅದನ್ನು ನಾವು ಒಂದು ಮಳೆ ತಾಗದೇ ಇರುವಂಥ ಜಾಗದಲ್ಲಿ ಎಲೆಗಳು ದಂಟೆಲ್ಲ ಬೆಳ್ಕೋಬೇಕು. ಹಾಗಿದ್ದಾಗ ಮಾತ್ರ ತಿನ್ಬೋದು. ಈ ಮಳೆ ಬೀಳುವಾಗ ತುಂಬ ಮಳೆಯಲ್ಲಿ ತಿನ್ನಲಿಕ್ಕೆ ಹೋಗಬಾರ್ದು. ಅಂದರೆ ಒಂದು ಜುಲೈ ಆಗಸ್ಟ್ ಹೀಗೆ ತುಂಬ ಮಳೆ ಬೀಳ್ತಾ ಇದೆ ಅಂದಾಗ, ಈ ಬಿಸಿಲು ಮಳೆಯೆಲ್ಲ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಲೆಯನ್ನು ಬೇರೆ ಮಾಡಿದ್ದೀನಿ, ಅದ್ರದ್ದು ಕಾಂಡ ದಂಟನ್ನು ಬೇರೆ ಮಾಡಿದ್ದೀನಿ. ತೊಳ್ಕೊತೀನಿ. ಮೊದಲು ಕ್ಲೀನ್ ಮಾಡಿಕೊಂಡು ತೊಳ್ಕೊಬೇಕು. 1-2-3 ಸಲ ತೊಳ್ಕೊಬೇಕು. ಚೆನ್ನಾಗಿಯೇ ಬೆಳೆಸ್ಕೋಬೋದು. ಮಳೆಗಾಲದಲ್ಲೂ ಕೂಡ ನಾವು ಬಸಳೆಯನ್ನು ತಿನ್ಬೋದು. ಅಂದರೆ ಮಳೆ ಬೀಳೋ ಜಾಗದಲ್ಲಿ ಇರಬಾರ್ದು, ಅದು ಬೆಳೀತಾ ಬರುವಂಥದ್ದು ಕಾಂಡ ಎಲ್ಲ ಈ ಥರ. ಅದ್ರದ್ದು ಬುಡಗೆ ಮಳೆ ನೀರು ಎಷ್ಟು ಬೇಕಾದರೂ ತಾಗ್ಬೋದು ಆಯಿತಾ. ಚೆನ್ನಾಗಿ ಇರುತ್ತೆ. ಬಸಳೆನೂ ಕೂಡ ನಾವು ಮಳೆಗಾಲದಲ್ಲಿ ತಿನ್ಬೋದು. ಥಂಡಿ, ನಿಜ ಥಂಡಿ ಆಗತ್ತೆ ಇದನ್ನು, ಆದರೆ ಥಂಡಿ ಆಗದೇ ಇರುವ ಹಾಗೆ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ಇದರಿಂದ ಎಷ್ಟು ಬೆನಿಫಿಟ್ಸು ನಮ್ಮ ಬಾಡಿಗೆ, ನಮ್ಮ ಇಡೀ ಬಾಡಿ ತುಂಬ ಕೂಲಾಗಿರುತ್ತೆ, ತುಂಬ ತಂಪನ್ನು ಕೊಡುತ್ತೆ. ಹಾಗೆ ನಾನು ಇದಕ್ಕೆ 2 ಟೊಮೆಟೊನ ಹಾಕ್ತೀನಿ, ಟೇಸ್ಟಿಗೂ ಮತ್ತು ಹುಳಿಗೂ ಅಷ್ಟೇ. ಮತ್ತು ಹುಣಸೆಹಣ್ಣು ಏನೂ ಹಾಕಬಾರ್ದು, 2 ಟೊಮೆಟೊ ಸಾಕಾಗತ್ತೆ. ಇದು ತುಂಬ ಹುಳಿ ಇಲ್ಲ. ಹಾಗೆ ಇದು ದಂಟು, ಇದ್ರದ್ದು ನಾರೆಲ್ಲ ತೆಗೆದಿದ್ದೀನಿ. ಅಂದರೆ ಈಗ ಇದು ಎಳೆದೇ ಇದೆ ನಾರು, ಎಳೆದು ಒಂದು ಸೈಡು ನಾರನ್ನು ತೆಗೆದ್ರೆ ಸಾಕು, 1 ಅಥವಾ 2 ಸೈಡು ಹೀಗೆ ನೋಡಿ. ನಾರನ್ನು ತೆಗೆದ್ರೆ ಅದು ಟೇಸ್ಟ್ ತುಂಬ ಕೊಡುತ್ತೆ. ಹಾಗೇ ಕಟ್ ಮಾಡಿ ಹಾಕಬಾರ್ದು. ತುಂಬ ಬಲ್ತಿರೋದಿದೆ, ಎಳೆದು ಇದೆ, ಚೆನ್ನಾಗಿ ಆಗತ್ತೆ. ಇದು ತುಂಬ ಒಳ್ಳೆಯದು. ಇದರಲ್ಲಿ ನಮಗೆ ನಮ್ಮ ದೇಹಕ್ಕೆ ಎಲ್ಲವೂ ಸಿಗತ್ತೆ. ಇದು ಒಂದು ರೀತಿ ಏನು ಗೊತ್ತಾ, ನಮ್ಮ ಜೀವಕ್ಕೆ ಒಂದು ರೀತಿ ಶಕ್ತಿ ಕೊಡುವಂತಹ ಬಸಳೆ ಅಂತ ಹೇಳ್ಬೋದು. ಇದರಲ್ಲಿ ಪ್ರೋಟೀನು, ಕ್ಯಾಲ್ಸಿಯಮ್ಮು ಇವೆಲ್ಲ ತುಂಬ ಅತ್ಯಧಿಕವಾಗಿ ಇರುತ್ತೆ. ನಾರಿನ ಅಂಶ ತುಂಬ ಇರುತ್ತೆ. ಇದನ್ನು ತಿಂದರೆ ನಮಗೆ ಜೀರ್ಣ ಶಕ್ತಿ ಬೇಗ ಆಗತ್ತೆ. ಕೆಲವೊಬ್ಬರಿಗೆ ಅಜೀರ್ಣ ಅಂತಾರಲ್ವ, ಆವಾಗ ಈ ಬಸಳೆ ಸೊಪ್ಪು ಇವೆಲ್ಲ ನಾವು ತಿನ್ನಬೇಕು, ಜೀರ್ಣ ಆಗತ್ತೆ ಬೇಗ ನಮ್ಮ ಏನೇ ತಿಂದರೂ ಜೀರ್ಣ ಆಗುತ್ತೆ. ಹಾಗೆ ತುಂಬ ತಂಪು. ನಾನು ಇದನ್ನು ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ತೀನಿ. ಹಾಗೆ ಇದು ಗೊತ್ತಾ ನಿಮಗೆ, ಹಲಸಿನ ಬೀಜ ಈ ಮಳೆಗಾಲದಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಹಲಸಿನ ಹಣ್ಣನ್ನು ತಿಂತೀವಿ, ಬೀಜ ಒಗಿಬಾರ್ದು. ಚೆನ್ನಾಗಿ ತೊಳೆದು ಡ್ರೈ ಮಾಡಿ ಇಟ್ಕೋಬೇಕು. ಡ್ರೈ ಮಾಡಿ ಒಂದು ಕಡೆ ಗಾಳಿ ತುಂಬ ತಾಗಬಾರ್ದು, ಒಂದು ಪೇಪರೆಲ್ಲ ಹಾಕಿ ಹರಡಿ ಇಡಬೇಕು. ಅದು ಚೆನ್ನಾಗಿರುತ್ತೆ. ಕೆಲವೊಂದು ಹಾಳಾಗತ್ತೆ. ಇದನ್ನು ನಾನು ಕುಟ್ಟಿ ಈ ಥರ ಮಾಡ್ಕೋತೀನಿ. ಇದು ಬೇಯಿಸ್ಲಿಕ್ಕೆ ಹಾಕಬೇಕು ಆಯಿತಾ. ಇದು ಒಂದು ಇದ್ದರೆ ಇದನ್ನು 3 ಪೀಸ್ ಮಾಡ್ಬೋದು, ಅಥವಾ 2 ಪೀಸು ಕೂಡ ಮಾಡ್ಬೋದು. ಸ್ವಲ್ಪ ಸಣ್ಣ ಪೀಸ್ ಮಾಡಿದರೆ ಬೇಗ ಬೆಂದ್ಕೊಬಿಡತ್ತೆ. ತುಂಬ ಟೇಸ್ಟು. ಇದು ಕೂಡ ನಮಗೆ ತುಂಬಾ ಒಳ್ಳೆಯದು. ಹಲಸಿನ ಬೀಜನೂ ಕೂಡ ತುಂಬ ಒಳ್ಳೆಯದು. ಇದರಲ್ಲೆಲ್ಲ ತುಂಬ ಪ್ರೋಟೀನ್ ಎಲ್ಲ ತುಂಬ ಇರುತ್ತೆ. ಹಾಗಾಗಿ ಇದನ್ನು ನಾವು ತಿನ್ನಬೇಕು. ವರ್ಷದಲ್ಲಿ ತುಂಬ ಸಲ ತಿನ್ನಬೇಕು. ಹಲಸಿನ ಬೀಜ ಇರ್ಬೋದು, ಹಾಗೆ ಬಸಳೆ ಇರ್ಬೋದು. ಯಾವ್ಯಾವ ಟೈಮಲ್ಲಿ ನಾವು ಸಿಗತ್ತೆ ನೋಡಿ, ಆ ಟೈಮಲ್ಲಿ ತಿನ್ನಲೇಬೇಕು. ಬಸಳೆಯನ್ನು ನಾವು ಯಾವಾಗಲೂ ತಿನ್ಬೋದಲ್ವ. ನಾವೊಂದು ಪಾಟಲ್ಲಿ ಹಾಕ್ಕೊಂಡು ನೆಟ್ಕೋಬಹುದು, ಎಲ್ಲಿ ಬೇಕಾದರೂ ಅದನ್ನು ಬೆಳೆಸ್ಕೋಬೋದು. ಅದು ಬೆಳೀತಾ ಹೋಗಲಿಕ್ಕೆ ದಾರಿ ಬೇಕು, ಬಿಸಿಲುಗಳು ಬೇಕು. ಅದು ಬೆಳೆಯುವಂಥ ಕಾಂಡಕ್ಕೆ ತುಂಬ ಬಿಸಿಲು ಬೇಕಾಗತ್ತೆ. ಚೆನ್ನಾಗಿ ಬೆಳೆಸ್ಕೋಬೋದು.
ಎಲ್ಲ ತೆಗಿತೀನಿ, ಇದ್ರದ್ದು ಸಿಪ್ಪೆ ಸಮೇತ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ಇದನ್ನು ಹಾಕಿದರೆ, ಹಲಸಿನ ಬೀಜ ಹಾಕಿದರೆ ನಾವು ಮೇಲಿಂದ ತೊಗರಿಬೇಳೆ, ಹೆಸರುಬೇಳೆ ಏನೂ ಬೇಡ, ಇವಿಷ್ಟೇ ಸಾಕಾಗತ್ತೆ. ಅದಕ್ಕೆ ಎಷ್ಟೋ ಜನ ಥಂಡಿ ಅಂತ ತಿನ್ನಲ್ಲ, ಮತ್ತು ಗ್ಯಾಸ್ ಅಂತಾರೆ. ಗ್ಯಾಸು ಅಲ್ಲ ಅನಿಸತ್ತೆ ನನಗೆ. ನನ್ನ ಪ್ರಕಾರ ಇದು ಗ್ಯಾಸ್ ಅಲ್ಲ. ಯಾಕಂದರೆ ಇದನ್ನು ನಾವು ಮಾಡುವಾಗ ಸ್ವಲ್ಪ ಜೀರಿಗೆ ಹಾಕಬೇಕು, ಹಾಗೆ ಗ್ಯಾಸ್ ಆಗಲ್ಲ. ಸೋಂಪು ಹಾಕಬೇಕು, ಈ ಥರ ಹಾಕಬೇಕಾಗತ್ತೆ. ಏನೇ ಆಗಲಿ ಪ್ರತಿಯೊಂದರಲ್ಲೂ ನಾವು ಯಾವುದು ತಿನ್ಲಿಕ್ಕೆ ಹೋದ್ರೂ ನಮಗೆ ಅದು, ಈಗ ಒಂದು ತರಕಾರಿ ತಿನ್ಲಿಕ್ಕೆ ಹೋಗ್ತೀವಿ, ಬದನೆಕಾಯಿ, ಬೆಂಡೆಕಾಯಿ ಇವೆಲ್ಲ ಗ್ಯಾಸ್ ಅಂತಾರೆ. ಆದರೆ ಅದನ್ನು ನಾವು ತಿಂದೇ ಇರಲಿಕ್ಕೆ ಆಗಲ್ಲ. ಅದು ಗ್ಯಾಸ್ ಪ್ರಕೃತಿಯವರಿಗೆ ಗ್ಯಾಸ್ ಆಗ್ಬೋದು. ಸ್ವಲ್ಪ ಅವರು ಏನು ಮಾಡಬೇಕು, ಜೀರ್ಣ ಮಾಡ್ಕೋಬೇಕು. ಓಡಾಡಿ ಜೀರ್ಣ ಮಾಡ್ಕೋಬೇಕು. ಸ್ವಲ್ಪ ಕಡಿಮೆ ತಿನ್ನಬೇಕು. ಹೇಗೆ ಮಾಡಿಕೊಂಡ್ರೆ ಗ್ಯಾಸು ಆಗಲ್ಲ, ಏನೂ ಆಗಲ್ಲ. ಕುಂತ್ಕೊಂಡಿದ್ರೆ ಎಲ್ಲವೂ ಗ್ಯಾಸ್ ಆಗುತ್ತೆ ಅಲ್ವಾ. ಈಗ ಯಾವುದು ಬೇಳೆಕಾಳೆಲ್ಲ ತಿಂತೀವಿ ನಾವು, ಅದೆಲ್ಲ ತಿಂದ್ರೂ ಗ್ಯಾಸ್ ಅಂತಾರಲ್ವ. ಆದರೆ ತಿನ್ನೋದು ಬಿಡಲಿಕ್ಕಾಗತ್ತಾ? ನಾವು ತಿನ್ನಲೇಬೇಕು. ಕಾಳು ಅಂದರೆ ಸಿರಿಧಾನ್ಯ, ಈ ಥರ ಧಾನ್ಯಗಳು ಅಂತ ಬರುತ್ತೆ ಅಲ್ವ. ಹಲಸಂದೆ ಇರ್ಬೋದು, ಹೀಗೆ ಹಲಸಂದೆ, ಹೆಸರು ಕಾಳು, ಮಡಕೆ ಕಾಳು, ಹೀಗೆಲ್ಲ ಅವರೆಕಾಳು ಇವೆಲ್ಲ ತಿನ್ನಬೇಕು. ಬಟಾಣಿ, ಕಡಲೆ ಇವೆಲ್ಲ ತಿಂತಾ ಇರಬೇಕು. ಇದರಲ್ಲಿ ನಮಗೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಲ್ವಾ, ತಿನ್ನಬೇಕು. ಗ್ಯಾಸ್ ಅಂತಾರೆ. ಗ್ಯಾಸ್ ಅಂದರೆ ಸ್ವಲ್ಪ ಕಡಿಮೆ ತಿನ್ನಬೇಕು. ಹಾಗೆ ಓಡಾಡಬೇಕು, ಕೆಲಸ ಮಾಡಬೇಕು, ಆ್ಯಕ್ಟಿವ್ ಆಗಿರಬೇಕು, ಏನೂ ಪ್ರಾಬ್ಲಮ್ ಆಗೋಲ್ಲ. ಹಾಗೆ ಇದಕ್ಕೆ ನಾನಿಲ್ಲಿ ಇಂಗು, ಸಾಸಿವೆ, ಕೊತ್ತಂಬರಿ, ಜೀರಿಗೆ ಹಾಕಿದ್ದೀನಿ. ಸ್ವಲ್ಪ ಮೆಂತ್ಯ ಒಂದೆರಡು ಸ್ವಲ್ಪ, ಹಾಗೆ ಸೋಂಪು ಸ್ವಲ್ಪ ಹಾಕಬೇಕು. ಹಾಗೆ ಕಾಳು ಮೆಣಸನ್ನು ಹಾಕಬೇಕು. ಕಪ್ಪು ಕಾಳು ಮೆಣಸು ಅಥವಾ ಬಿಳಿ ಕಾಳು ಮೆಣಸನ್ನು ಹಾಕಬೇಕು. ಸ್ವಲ್ಪ ಓಮ ಹಾಕಬೇಕು, ಚಿಟಿಕೆ ಓಮ. ಹಾಗೆ ಒಂದು ಲವಂಗ ಹಾಕಬೇಕಾಗತ್ತೆ. ಇವೆಲ್ಲ ಹಾಕಿದಾಗ ನಮಗೆ ಮಳೆಗಾಲದಲ್ಲಿ ಸ್ವಲ್ಪನೂ ಥಂಡಿ ಆಗಲ್ಲ ಆಯಿತಾ. ನೋಡಿ, ಇಲ್ಲಿ ನಾನು ಬಿಳಿ ಕಾಳು ಮೆಣಸು, ಕೆಂಪು ಕಾಳು ಮೆಣಸು ಹಾಕಿದ್ದೀನಿ. ಒಂದೆರಡು ಲವಂಗ ಹಾಕಬೇಕು, 2 ಚಿಟಿಕೆ ಓಮ ಹಾಕಬೇಕು, ಜೀರಿಗೆ, ಸೋಂಪು ಹಾಕಬೇಕು, ಮೆಂತ್ಯ ಕಾಳು ಒಂದೆರಡು ಹಾಕಬೇಕು. ಜಾಸ್ತಿ ಮೆಂತ್ಯ ಕಾಳು ಹಾಕಬಾರ್ದು, ಕೈ ಬರ್ಬೋದು. ಹಾಗೆ ಸಾಸಿವೆ ಮತ್ತು ಇಂಗು, ಅದು ಟೇಸ್ಟಿಗೆ ಘಮ ಕೊಡಲಿಕ್ಕೆ. ಹಾಗೆ ಹಳದಿ ಪೌಡರು, ಹಾಗೆ ಬ್ಯಾಡಗೆ ಮೆಣಸು. ನಿಮ್ಗೆ ಎಷ್ಟು ಖಾರ, ನೀವು ಸ್ವಲ್ಪ ಜಾಸ್ತಿ ಖಾರ ತಿಂತೀರಿ ಅಂದರೆ ಖಾರ ಹಾಕ್ಕೊಳ್ಳಿ. ಇದು ಬಸಳೆ ಸಾಂಬಾರು ಖಾರ ಮಾಡಬಾರ್ದಲ್ವಾ, ತುಂಬ ಖಾರ ಮಾಡಿದರೆ ಟೇಸ್ಟ್ ಹೋಗುತ್ತೆ. ಹಾಗೆ ಚಿಕ್ಕ ಈರುಳ್ಳಿ, ಮತ್ತು ಹುಳಿ ಏನು ಬೇಡ. ನಾನಿಲ್ಲಿ ಟೊಮೆಟೊ ಹಾಕಿದ್ದೀನಿ ಅಲ್ವಾ, ಅದು ಹುಳಿ ಇಲ್ಲದೆ ಇರುವಂತಹ ಟೊಮೆಟೊ 2 ಹಾಕಿದ್ದೀನಿ. ಬಸಳೆ ಸಾಂಬಾರು ತುಂಬ ಹುಳಿ ಆಗಬಾರ್ದು, ಹಾಗೆ ಖಾರನೂ ಆಗಬಾರ್ದು. ಖಾರ ಆಯಿತು, ಹುಳಿ ಆಯಿತು ಅಂದರೆ ಅದು ಬಸಳೆ ಸಾಂಬಾರು ಟೇಸ್ಟೇ ಬರಲ್ಲ. ಆಯಿತು ನೋಡಿ, ಇದು ಬೆಂದಿದೆ ಅಲ್ವಾ, ಚೆನ್ನಾಗಿ ಬೆಂದಿದೆ. ನಾನು ಮಸಾಲೆಯನ್ನು ಮಾಡ್ಕೋತಾ ಇದ್ದೀನಿ. 2 ರೆಡಿ ಆಗ್ತಾ ಇದೆ. ನಾನು ಹಲಸಿನ ಬೀಜ ಹಾಕಿದ್ದೀನಿ, ಅದನ್ನು ಬೇಯಿಸ್ಲಿಕ್ಕೆ ಹಾಕಬೇಕು ಆಯಿತಾ. ಇದೆಲ್ಲ ಹಾಕುವಾಗಲೇ ಹಾಕಬೇಕಾಗತ್ತೆ, ಅದು ಬೇಗ ಬೆಂದ್ಕೊಬಿಡತ್ತೆ. ನಾನು ಸಣ್ಣದು ಕಟ್ ಮಾಡಿದ್ದೀನಿ ಅಲ್ವಾ, ಮಧ್ಯೆ ಸಿಗತ್ತೆ, ಸಾಕಾಗತ್ತೆ. ಆದಷ್ಟು ಹಲಸಿನ ಬೀಜ ತಿನ್ನಬೇಕು. ಹಾಗೆ ನಾವು ಮನೆಯಲ್ಲೇ ಬೆಳೆಯುವಂಥ ತರಕಾರಿಗಳು, ಸೊಪ್ಪುಗಳು, ಈ ಥರ ಎಲ್ಲ ತಿನ್ನಬೇಕಾಗತ್ತೆ. ನಮಗೆ ನಾರಿನಾಂಶ ಬೇಕು ಬಾಡಿಗೆ. ಹೆಚ್ಚೆಚ್ಚು ನಾರಿನಾಂಶ ಇರೋದನ್ನು ನಾವು ತಿಂತಾಯಿದ್ರೆ ನಮಗೆ ಹೆಚ್ಚೆಚ್ಚು ಜೀರ್ಣಶಕ್ತಿ ಇರುತ್ತೆ. ಆಯಿತು, ಸಾಂಬಾರು ನೋಡಿ ನಾನು ಈ ಹದದಲ್ಲಿ ಇಟ್ಟಿದ್ದೀನಿ. ತುಂಬ ನೀರು ಮಾಡಬಾರ್ದು, ತುಂಬ ಗಟ್ಟಿನೂ ಮಾಡಬಾರ್ದು, ಒಂದು ಹದದಲ್ಲಿ ಇಟ್ಕೋಬೇಕು. ನಾವಂತೂ ಹಾಗೆ ತುಂಬ ನೀರು ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ. ಹಾಗೆ ಇದಕ್ಕೆ ಬೇವಿನ ಎಲೆ ಹಾಕ್ತಾಯಿದ್ದೀನಿ, ಕುದೀತಾ ಇದೆ ಅಲ್ವಾ. ನಿಮಗೆ ಬೇಕಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ, ಟೇಸ್ಟ್ ಇನ್ನೂ ಕೊಡುತ್ತೆ. ಹಾಕೋಬೋದು, ನಾನಂತೂ ಹಾಕ್ತೀನಿ. ಹಾಗೆ ಇದಕ್ಕೆ ನೀವು ಏನು ಮಾಡಬೇಕು, ಇದು ಸಿಗಡಿ ಅಂತ ಬರುತ್ತೆ ಅಲ್ವಾ, ಒಣ, ಅದು ಡ್ರೈ ಸಿಗಡಿ, ಅದನ್ನು ಕ್ಲೀನ್ ಮಾಡಿಬಿಟ್ಟು ತೊಳೆದು ಹಾಕ್ಕೊಂಡ್ರೆ ಸಿಗಡಿ ಮತ್ತು ಬಸಳೆ ಸಾಂಬಾರು ಅಂತ ಹೇಳ್ಬೋದು. ಅದು ಹಾಕಿದಾಗ ಬೆಲ್ಲ ಹಾಕಬಾರ್ದು. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.
ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಟಾಟಾ ಬಾಯ್ ಬಾಯ್.